ಬೇರೆ ಅನ್ಕೊಂಡಿದ್ಯಾ? ಎರಡು ಥರ ಮೀನು. ಇದೆಂತ ಮೀನು? ಬಾಂಗ್ಡೆ. ಏಯ್ ಬುತಾಯ್. ಇಲ್ಲ, ಇದು ಬಾಂಗ್ಡೆ ಮೀನು ತಾನೆ. ಇದು ಬಾಂಗ್ಡೆ, ಇದು ಬುತಾಯಿ ಹತ್ರ 240, ಇದು 200. ಬೆಟರ್ ದೆನ್ ಏನು ಹೇಳ್ತಾರೆ, ಒಳ್ಳೆ ಪ್ರೈಸ್ ಸಿಕ್ಕಿದ್ದು ಮೀನು. ಅದಕ್ಕೆ ಹ್ಯಾಪಿ ಅಂತ ಅಂದ್ಬಿಟ್ಟು ಅವರು ಕ್ಲೀನ್ ಮಾಡವ್ರೆ. ಬಟ್ ಆದ್ರೂ ನಮ್ಮ ಏನು ಹೇಳ್ತಾರೆ, ಖುಷಿಗೋಸ್ಕರ ನಾವು ಮನೇಲಿ ಒಂದ್ಸಲ ಹಿಂಗೆ ಕರಪರ ಅಂತ ಕೆರೆದ್ಬಿಟ್ಟು ಅವ್ರು ತೊಳೆದಿರಲ್ವಲ್ಲ, ಅದಕ್ಕೆ ತೊಳಿತಾ ಇರೋದು. ಕಾರಣಾಂತರಗಳಿಂದ ಮೀನು ತಗೊಂಡಿದ್ದ ಜಾಗನ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಂದರೆ ಮರ್ಕೊಂಡೆ, ಸುಮ್ಮನೆ ಮೀನು ಸಿಕ್ತಲ್ಲ ಅನ್ನೋ ಖುಷಿಗೆ ಏನಾಯ್ತು ಅಂದರೆ, ಮಂಗಳೂರಲ್ಲೇ ಮೀನು ಕೊಡಿಸ್ತೀನಿ ಅಂದರೆ ಡವ್ ಹೊಡೆದ್ಬಿಟ್ಟು ಗಂಡ ಮೀನು ಕೊಡಿಸ್ತಿರೋನೆ ಹೆಂಗೋ ನನಗೆ ಇವತ್ತು ದುಡ್ಡು ಉಳಿತು ಅಂತ ಹ್ಯಾಪಿಯಾಗಿ ಬರ್ತಾಯಿದ್ರು. ಸೆಂಟ್ರಲ್ ಯಾವುದೋ ಒಂದು ಊರಲ್ಲಿ ಮೀನು ಕಾಣಿಸ್ತು, ಬಿಡ್ತೀವ ನಾವು? ಸಡನ್ನಾಗಿ ಎಲ್ಲಿ ಮುಂದಕ್ಕೆ ಹೊಂಟೋಯ್ತಾರೋ ಅಂತ ಅಲ್ಲೇ ಗಾಡಿ ಬ್ರೇಕ್ ಹಾಕ್ಸಿ ಮೀನು ಅಂಗಡಿ ನುಗ್ಗಿದ್ದೆ. ಮೀನು ಎತ್ತಕ್ಕೂ ಬಂದಿದ್ದೆ. ಮೀನು ಎತ್ತಕ್ಕೂ ಬಂದಮೇಲೆ ನೆನಪಾಯಿತು, ವಾ ಒಳ್ಳೆ ಫ್ರೆಶ್ ಮೀನೆಲ್ಲ ಇತ್ತು, ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಅಂದ್ಕೊಂಡೆ. ಆದರೆ ಮನೆಗೆ ಬಂದು ಕ್ಲೀನ್ ಮಾಡುವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಬೆಂಗಳೂರಲ್ಲಿ ಮೀನು ತಿಂದಿದ್ದಕ್ಕೂ ಊರಲ್ಲಿ ಮೀನು ತಿಂತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಕಮ್ಮಿನಲ್ಲಿ ಒಳ್ಳೆ ಫ್ರೆಶ್ ಮೀನನ್ನ ತಗೊಂಡು ಬಂದು ಫ್ರೆಶ್ ಹ್ಯಾಪಿಯಾಗಿ ತಿಂತೀವಿ. ನಾಳೆಗೆ ಈ ರೆಸಿಪಿನ ಹೆಂಗೆ ಮಾಡೋದು ಅಂತ, ನನಗೇನು ಅಂಥ ದೊಡ್ಡದಾಗಿ ರೆಸಿಪಿ ಏನು ಬರೋಲ್ಲ, ಆದರೆ ಸಿಂಪಲಾಗಿ ನಾನು ಹೆಂಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾನು ಮೀನು ಕ್ಲೀನ್ ಮಾಡ್ತಾಯಿರ್ತೀನಿ, ನೋಡ್ಕೊಳ್ಳಿ ಹಿಂಗೆ ಕ್ಲೀನ್ ಮಾಡೋದು ಹೆಂಗೆ ಅಂತ. ಆವಾಗವಾಗ ಅಪರೂಪಕ್ಕಷ್ಟೇ ಮೀನು ಕ್ಲೀನ್ ಮಾಡ್ತೀನಿ, ನಾನು ಯಾವಾಗೂ ಮೀನು ಕ್ಲೀನ್ ಮಾಡಲ್ಲ. ಕಟ್ ಮಾಡು. ನಿಜ ವಿಡಿಯೋ ಆನ್ ಮಾಡಿದ್ದೋ ಇಲ್ವೋ? ಡೌನ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಅದು ನಿನ್ನೆ ನೈಟ್ ಕ್ಲೀನ್ ಮಾಡಿದಂಥ ಮೀನಿಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋಣ ಅಂಥೇಳಿ ಮಸಾಲಾನ ಹಾಕ್ತಾಯಿದ್ದೀನಿ. ನಾನು ಇದರಲ್ಲಿ ಜಾಸ್ತಿ ಏನು ಮಸಾಲಾಸ್ ಹಾಕಿಲ್ಲ, ನಾರ್ಮಲಾಗಿ ಫಿಶ್ಗೆ ಏನು ಮಸಾಲ ಹಾಕ್ತೀವೋ ಆ ಮಸಾಲನೆಲ್ಲ ಹಾಕಿ ಸ್ವಲ್ಪ ಮೀನು ಉಪ್ಪು ಖಾರ ಹುಳಿ ಎಲ್ಲ ಹಿಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಫಸ್ಟಿಗೆ ಇದನ್ನು ಮ್ಯಾರಿನೇಟ್ ಮಾಡಿಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಬನ್ನಿ. ಓಕೆ ಫ್ರೆಂಡ್ಸ್, ಫೈನಲಿ ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಫಿಶ್ಗೆಲ್ಲ ಮಸಾಲ ಹಾಕಿ ಇಡುವಷ್ಟೊತ್ತಿಗೆ ನಾವು ಒಂದು 3-4 ದಿನದಿಂದ ಹೇಳ್ತಾಯಿದ್ವಿ ತೋಟಕ್ಕೆ ರೋಡ್ಸೋಣ ಅಂಥೇಳಿ. ಭತ್ತ ಹಾಕಿದ್ವಲ್ಲ, ಅದೆಲ್ಲ ಆಗಿತ್ತು, ಮುಗ್ದಿತ್ತು. ನೆಕ್ಸ್ಟಿಗೆ ಇವಾಗ ನಾವು ಅದನ್ನು ಮೆಕ್ಕೆಜೋಳನ ಹಾಕಬೇಕು. ಸೊ ಅದಕ್ಕೆ ಅದು ತುಂಬ ದಿನ ಒಣಗೋದ್ರೆ ಮತ್ತು ಅದು ಟ್ಯಾಕ್ಟರು ಉಳೋಕ್ಕಾಗಲ್ಲ ಅಂಥೇಳಿ ಅದನ್ನು ಉಳಿಸ್ಬೇಕು ಅಂಥೇಳಿ ಅವ್ರಿಗೆ ಹೇಳಿದ್ವಿ. ಅವರು 2-3 ದಿನದಿಂದ ಭತ್ತ ತುಂಬಿಸೋ ಬ್ಯುಸಿಲಿದ್ರು. ಬರ್ತೀನಿ ಅಂತೇಳಿ ಫೈನಲಾಗಿ ಬಂದ್ವಿ ಅಂತೇಳಿ ಫೋನ್ ಮಾಡಿದ್ರು. ಸೊ ಹಂಗಾಗಿ ನಾನು ಈ ಹೊಲ ಎಲ್ಲ ಜಾಸ್ತಿ ನೋಡಿರಲಿಲ್ವಲ್ಲ, ಫಸ್ಟ್ ಟೈಮಲ್ಲ. ಸೊ ಹಂಗಾಗಿ ಹೊಲ ನೋಡ್ಕೊಂಡು ಹಂಗೆ ಏನು ಮಾಡ್ತಾರೆ ನೋಡೋಣ ಅಂಥೇಳಿ ನಾನು ಮಾಮ ಇಬ್ಬರೂ ಬಂದಿದ್ದೀವಿ. ಅದು ಟೈಮ್ 1 ಅವರ್ಲಿ ಅಮೌಂಟ್ ಅಲ್ವಾ, ಸೊ ಅದಕ್ಕೆ ಟೈಮ್ ಎಷ್ಟಾಗಿದೆ ಏನಂತ ನೋಡ್ತಾ ಅಲ್ಲಿ ವೆಯ್ಟ್ ಮಾಡಬೇಕಂತೇಳಿ ನಾನು ಮತ್ತು ಮಾಮ ಬಂದ್ವಿ. ಅವ್ರು ಆಲ್ರೆಡಿ ಗದ್ದೆ ಉಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬಂದು ಮೊದಲನೇ ಗದ್ದೆ, ಇದು ಬಿಟ್ಟು ನೆಕ್ಸ್ಟು 3 ಇದ್ದಾವೆ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇದು ಸ್ವಲ್ಪ ಪರವಾಗಿಲ್ಲ, ಉಳಿಸ್ಬೋದು. ಇನ್ನೂ ಆ ಕಡೆ 4 ಇದ್ದಾವೆ, ಅವು ಆಲ್ರೆಡಿ ಒಣಗೋಗ್ಬಿಟ್ಟಿದ್ದಾವೆ. ಅವಾಗ ಸ್ವಲ್ಪ ನೀರನ್ನು ಹಾರಿಸ್ಬಿಟ್ಟು ಆಮೇಲೆ ಉಳಿಸ್ಬೇಕಂತೇಳಿ ಫಸ್ಟಿಗೆ ಈ 3 ಗದ್ದೆನ ಉಳಿಸೋಣ, ಇಷ್ಟು ಜಾಗದಲ್ಲೂ ಫುಲ್ ಮೆಕ್ಕೆಜೋಳ ಹಾಕಬೇಕು ಅಂತ ರೆಡಿ ಮಾಡಿಸ್ತಾ ಇರೋದು. ಫಸ್ಟಿಗೆ ಹಿಂಗೆ ಹೊಡ್ಸಿದ್ರೆ ಅದು ಬೇರಿದೆಯಲ್ಲ ಅದೆಲ್ಲ ನೀಟಾಗಿ ಅಲ್ಲೇ ಜಜ್ಜೋಗುತ್ತೆ, ಅಂದರೆ ನುಚ್ಚಾಗುತ್ತೆ. ಅದಾದಮೇಲೆ ಜೊತೆಯಲ್ಲಿ ನಾವು ಅದರಲ್ಲಿ ಏನಾದರೂ ಬೆಳೆ ಬೆಳೆದ್ರೆ ಅದು ಹಂಗೆ ಒಣಗ್ತಾ ಗೊಬ್ಬರ ಆಗುತ್ತೆ. ಸೊ ಹಂಗಾಗಿ ಈಗೆಲ್ಲ ಮೊದಲಿನ ಥರ ಟ್ಯಾಕ್ಟ್ರಲ್ಲಿ ಉಳಿಸೋದು, ಎತ್ತು ಮತ್ತು ಹಸು ಕಟ್ಟಿ ಉಳೋದು ಆ ಥರ ಏನೂ ಇಲ್ಲ. ಈ ಥರ ಹೊಡಿಸ್ಬಿಟ್ಟು ಆದಮೇಲೆ ನಾವು ಒಂದು ಸಲ ನೇಗಿಲು ಕಟ್ಟಿ ಇದನ್ನು ಚೆಲ್ಲೋದು. ಸೊ ಹಂಗಾಗಿ ಫೈನಲಾಗಿ ಅವರು ಬಂದು ಇದನ್ನು ಉಳಿಸ್ತಾ ಇದ್ದಾರೆ. ಇದು ಎಷ್ಟೊತ್ತಾಗುತ್ತೋ ನೋಡಬೇಕು. 1 ಅವರಿಗೆ 1000 ರೂಪಾಯಿ ಥರ ಏನೋ ಇದೆ, ಬಟ್ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. 3 ಗದ್ದೆ ಇದೆ. ಸೊ ಹಂಗಾಗಿ ಇದನ್ನು ಉಳಿಸ್ತಾ ಇದ್ದಾರೆ. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಏನಂತ ಫೈನಲಾಗಿ ನೋಡೋಣ.
ನೋಡಿ ಅವರು ರೋಟ್ರ್ ಹೊಡಿತಾ ಇದ್ದಾರಲ್ಲ ಅದ್ರ ಹಿಂದೆಗಡೆ ಈ ಕೊಕ್ಕರೆಗಳು ನನಗೆ ಫಸ್ಟ್ ಟೈಮ್ ಗೊತ್ತಿಲ್ಲ ಏನಕ್ಕೆ ಈ ಕೊಕ್ಕರೆ ಹಿಂಗೆ ಬರ್ತಿದ್ದಾವೆ ಅಂತ. ಈ ವೈಟ್ಗೆ ಅವು ಬಂದು ಉಳಬೇಕಾದ್ರೆ ಏನಾದರೂ ಹುಳ ಗಿಳ ಇಡ್ತಾವಲ್ಲ ಅದನ್ನು ಆರಿಸ್ಕೊಳ್ಳೋಕ್ಕೆ ಅಂತೇಳಿ ಓಡಾಡ್ತಾ ಇದ್ದಾವೆ. ಫೈನಲಿಗೆ ಒಂದು ಫಸ್ಟ್ ಗದ್ದೆ ಮುಗೀತು. ಈಗ ನೆಕ್ಸ್ಟ್ ಗದ್ದೆಗೆ ಹೋಗೋಣ. ಇದು ಇವಾಗ 2ನೇ ಗದ್ದೆ. ಇದಾದಮೇಲೆ ಇನ್ನೊಂದು ಕೆಳಗಡೆ ಇದೆಯಲ್ಲ ಆ ಗದ್ದೆನ ಉಳಬೇಕು. ಫುಲ್ ಆ್ಯಂಡ್ ಫುಲ್ ಹಾಂ. ಯಾವಾಗ ನೆಕ್ಸ್ಟ್ ಅದೊಂದು ಹಾಂ. ನೆಕ್ಸ್ಟ್ ಒನ್ ಲಾಸ್ಟ್. ಅರೆ ಹೊಡಿಯಾಗ ಹಾಕಲ್ವಾ? ಓಕೆ ಫ್ರೆಂಡ್ಸ್, ಫೈನಲಿ ಅದನ್ನೆಲ್ಲ ಉಳಿಸಿದ್ದಾಯಿತು. ಅದು ಟೋಟಲಾಗಿ 3 ಗದ್ದೆ ಉಳಿಸೋಷ್ಟರಲ್ಲಿ ಕರೆಕ್ಟಾಗಿ 50 ನಿಮಿಷ ಆಯಿತು. ಅದಾದಮೇಲೆ ಮಧ್ಯಾಹ್ನ ಫಿಶ್ ಫ್ರೈ ಮಾಡಿದೆ, ಬಟ್ ಅದನ್ನು ತೋರ್ಸೋಕ್ಕಾಗಿಲ್ಲ. ಸೊ ಇವಾಗ ತೋರಿಸ್ತಾ ಇದ್ದೀನಿ. ಇದು ಬಂದು ನೈಟ್ಗೆ ಡಿನ್ನರ್ಗೆ ರೆಡಿ ಮಾಡ್ತಾಯಿರೋಂಥ ನೈಟ್ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ಮತ್ತಿ ಮೀನು ಮತ್ತು ಬಾಂಗ್ಡಾ ಮೀನು ತೊಗೊಂಡಿದ್ದೆ. ಬಾಂಗ್ಡಾ ಮೀನು ಕಮ್ಮಿನೇ ತೊಗೊಂಡಿದ್ದೆ, ಜಾಸ್ತಿ ಬೇಡ ಅಂತ. ಮತ್ತಿ ಮೀನು ಚೆನ್ನಾಗಿರುತ್ತೆ ಅಂತ ಅದು ಜಾಸ್ತಿ ತೊಗೊಂಡಿದ್ದೆ. ನೋಡಿ ಫೈನಲಾಗಿ ಇವಾಗ ಎಲ್ಲದನ್ನು ಫ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ರೆಡಿ ಆಗ್ತಾಯಿದ್ದೀವಿ. ನೋಡೋಣ ಊಟಕ್ಕೆ ಯಾರ್ಯಾರು ಕೂತ್ಕೊಳ್ತೀವಿ. ನಮ್ಮ ಮನೇಲಿರೋದು 4 ಜನನೂ ಊಟಕ್ಕೆ ಕೂತ್ಕೊಳ್ಳೋದು. ಮಂಗಳೂರು ಮೀನು, ಮಂಗಳೂರಿಂದ ಮಂಗಳೂರು ಮೀನು ಈಗ ಚೆನ್ನಾಗಿ ಹಂಗೆ ಇರ್ತದೆ ಫ್ರಿಜ್ಜಲ್ಲಿ. ಇದು ತಣ್ಣಗದೆ, ಅದಕ್ಕೆ ನಿಮ್ಗೆ ಅನಿಸ್ತದೆ. ಅಲ್ಲಿ ಅವ್ರು ಕರೀತಾರ ಕರ್ಕೊಂಬ ಅಂತ ಬರೋಕೆ ಆಮೇಲೆ ತಿನ್ನುವಂಥ ಮೋಸ ಉಣ್ಕೊಬಾಲಿ ಅನ್ನ ಅಷ್ಟು ಮಾಡಿಬಿಟ್ಟೆ ನಾನು. ಏನು ಅಂತ ಹೇಳು, ಸುಮ್ಮನೆ ವಿಡಿಯೋ ಮಾಡೋದು. ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಲ್ಲ. ಆ ವಾಯ್ಸ್ ಓವರ್ ಕೊಡೋದು ಸರ್ ನೀನೇ ಹೇಳ್ಬೋದಲ್ಲ. ನಾನು ಪ್ರೆಸ್ ರಿಪೋರ್ಟರ್. ಜ್ಯೂಸು. ಹಾಂ, ಜ್ಯೂಸು ಜ್ಯೂಸು ಮಮ್ಮ ಯಾವ ಜ್ಯೂಸ್ ಅದು? ವೈಟ್ ಜ್ಯೂಸ್, ಆರೆಂಜ್ ಅಲ್ಲ, ಸಾರಿ, ವೈಟ್ ಮೆರಿಂಡಾ. ನೀರಾ ಅವಳ್ಯಾರು? ನಿಮ್ಮೆಣ್ಣೆ ಜ್ಯೂಸ್ ಮಾಡೋದಲ್ವಾ? ಅದೇ ನಿಮ್ಮೆಣ್ಣೆ ಕಾದ್ರೋದು, ನೀರಿಗೆ ಹಾಕೋದು, ಸಕ್ಕರೆ ಹಾಕೋದು, ಅದೇ ಜ್ಯೂಸು. ಹಂಗೆ ಅಪ್ಪಾಜಿ, ಆ ಜ್ಯೂಸ್ ನಾನು ಕುಡಿಬೋದಾ? ಎಲ್ಲ ಕುಡಿಬೋದು. ನಿಮ್ಮೆಣ್ಣೆ ಹಾಕೋದು, ಸಕ್ಕರೆ ಹಾಕೋದು, ಜ್ಯೂಸ್ ಎಲ್ಲ ಕುಡಿಬೋದು. ಎಲ್ಗ? ಹಾಂ, ಬರ್ತೀನಿ ಅಪ್ಪಾಜಿ. ಏನಮ್ಮ? ಹೆಲೋ ಫ್ರೆಂಡ್ಸ್, ಫೈನಲಿ ನಮ್ಮೂರ ಎಂತ ಅದು ಇದೇನು ಗೊತ್ತಾ, ಏನು ಹೇಳ್ತಾರೆ ಇದಕ್ಕೆ, ನೀರ ಅದು, ಮತ್ತು ಎಂತ ಇದು ಮಂಗಳೂರು ಫಿಶ್, ಇದಿಷ್ಟು ಫೈನಲಾಗಿ ರೆಡಿಯಾಗಿದೆ. ಮನೇಲಿ ಎಲ್ಲರೂ ಡಿನ್ನರ್ ಮಾಡ್ತಾಯಿದ್ದೀವಿ.
ಬನ್ನಿ ಎಲ್ಲರೂ ಊಟ ಮಾಡಿ ನಿದ್ದೆ ಮಾಡೋಣ. ಒಂದಿತ್ತೆ ಮಂಗಳೂರು ಕಡೆ ಹಾ ಏನಂತಾರೆ ಇದ ನೀರು ಅಂತಾರೆ, ಹಾ ನೀರು. ನಮ್ಮ ಕಡೆ ಇದು ಶೇಂದಿ ಅಂತಾರೆ. ನೆನ್ನೆ ಮಂಗಳೂರು ಆಸ್ಪತ್ರೆಯಿಂದ ಬರ್ತಾ ಪಡ್ಕೊಂಡು ಬಂದು ತಗೋತಾ ಇದ್ರಿ ಫಿಶ್ ಜೊತೆಗೆ. ಸೂಪರ್ ಆಗಿದೆ ಹಾ ಮಂಗಳೂರು ಬಾಂಗಡೆ. ಯಾರೆಲ್ಲ ಇದನ್ನ ಟೇಸ್ಟ್ ಮಾಡಿದ್ರೆ ಹಾಗೆ ಇದು ಹೇಗಿತ್ತು ಅಂತ ಒಂದ್ಸಲ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ರೈಸ್ ರೈಸ್ ಅಮ್ಮನ ಬಾಟ್ಲು ಸ್ವಲ್ಪ ಕೆಳಗಡೆ ಇಳಿಸ್ಬೋದಲ್ಲ. ಹಾ ಇನ್ನೂ ಇಲ್ಲ. ರಸಮ್ ಮೀನಿಗೆ ತುಂಬ ಕಾಂಬಿನೇಷನ್ ಆಗಿರುವಂಥ ರಸಮ್ ಮಾಡಿದ್ದೀನಿ. ಸಾಕು ಮಮ್ಮ, ಸಾಕು 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 ಸಾಕು. ಮೀನ್ ಮೀನ್ ಈಗಲೂ ರಸ ನನ್ನ ಮೀನ್ 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 ಇಲ್ಲ ಐತಲ್ಲ ಎಲ್ಲಿ ಇಲ್ಲಿ ಪ್ಲೇಟ್. ಒಂದು ನಂದು ಇದು 2 ಫಿಶ್ ಇವತ್ತಿನ ನನ್ನ ಡಿನ್ನರ್. ಹೇಗಿದೆ?